GTTC. ನನ್ನ ಹೆಸರು ಎಸ್ ಜಗದೀಶ್ ಕುಮಾರ್ ಅಂತ. ನಾನು GTTC ಮೈಸೂರು ಕೇಂದ್ರದಲ್ಲಿ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಕೇಂದ್ರದಲ್ಲಿ 3 ಡಿಪ್ಲೊಮಾ ಕೋರ್ಸ್ಗಳಿದೆ. ಅದರಲ್ಲಿ ಮೊದಲನೇದಾಗಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಎರಡನೇದಾಗಿ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಮೂರನೇದಾಗಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. 3 ಡಿಪ್ಲೊಮಾ ಕೋರ್ಸ್ಗಳಿರುತ್ತೆ. ಸೊ ಈ ಎಲ್ಲ ಕೋರ್ಸ್ಗಳು 3+1 ವರ್ಷದ ಅವಧಿಯದ್ದಾಗಿರುತ್ತೆ ಮತ್ತು ಈ 3 ಕೋರ್ಸ್ಗಳು AICTE ಮಾನ್ಯತೆಯನ್ನು ಪಡೆದಿರುತ್ತೆ. ಈಗಾಗಲೇ ಎಲ್ಲ 3 ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ನನ್ನ ಹೆಸರು ಅರವಿಂದ್ ಅಂತ. ನಾನು ಇಂಜಿನಿಯರ್ ಆಗಿ GTTC ಮೈಸೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ GTTC ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮತ್ತು ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳುವಂಥ ಈ 2 ಕೋರ್ಸ್ಗಳು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಈಕ್ವಲ್ ಆಗಿರುವಂಥ ಕೋರ್ಸ್ಗಳು. ಈ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ SSLCಯಲ್ಲಿ ಉತ್ತೀರ್ಣರಾಗಿರಬೇಕು. ಇದು ಕನಿಷ್ಠ ವಿದ್ಯಾರ್ಹತೆ. ಇದಲ್ಲದೆ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳಿದ್ರೆ 2ನೇ ವರ್ಷಕ್ಕೆ ಲ್ಯಾಟ್ರಲ್ ಎಂಟ್ರಿಗೆ ಹುಡುಗರು ITI ಅಥವಾ PUC ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗತ್ತೆ, ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ಈ 2 ಕೋರ್ಸ್ಗಳ ಒಂದು ವಿಶೇಷತೆ ಏನಿದೆ ಅಂತ ಹೇಳಿದ್ರೆ, ಇದು ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂತ ಹೇಳುವಂಥದ್ದು ಎಲ್ಲಿ ನೋಡಿದ್ರೂ ನಮಗೆ ಡೈಗಳು ಬೇಕಾಗಿ ಬರುತ್ತೆ ಹೆಚ್ಚಾಗಿ. ಅದರಲ್ಲಿ ನೀವು ನೋಡ್ತಿರುವಂಥ ಪದಾರ್ಥಗಳು ನೀವು ಮನೆಯಲ್ಲೇ ಅಥವಾ ಇಲ್ಲೇ ಕೂತ್ಬಿಟ್ಟು ನೋಡ್ತು ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ಪದಾರ್ಥಗಳು ಏನೇ ಇದ್ರೂ ಅದಕ್ಕೆ ಡೈಗಳು ಬೇಕಾಗತ್ತೆ. ಮತ್ತು ಶೀಟ್ ಮೆಟಲ್ ಕಾಂಪೋನೆಂಟ್ಸ್ ನೀವು ಕಾರ್ಗಳಲ್ಲಿ ಅಥವಾ ಬೈಕ್ಗಳಲ್ಲಿ ನೋಡ್ತು ಅಂತ ಹೇಳಿದ್ರೆ, ಅಥವಾ ನಿಮ್ಮ ಮೊಬೈಲಲ್ಲಿರುವಂಥ ಸಿಮ್ ಕಾರ್ಡ್ಗಳಲ್ಲಿ ನೋಡ್ಬೇಕಂತ ಹೇಳಿದ್ರೆ, ಇಲ್ಕೊಂಡು ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ನಿಮಗೆ ಇದು ಶೀಟ್ ಮೆಟಲ್ ಕಾಂಪೋನೆಂಟ್ಗಳು ಕಾಣಿಸಿರ್ತವೆ. ಇದಕ್ಕೂ ಡೈ ಬೇಕಾಗತ್ತೆ. ಇದಲ್ಲದೆ ಆಟೋಮೋಟಿವ್ ಪಾರ್ಟ್ಸಲ್ಲಿ ನೀವು ಬಿಳಿ ಬಣ್ಣದ ಲೋಹ ಅಥವಾ ಈ ಇಂಜಿನ್, ಬೈಕಿದ ಇಂಜಿನ್, ಕಾರಿನ ಇಂಜಿನ್ನು, ಬೈಕಿದ ಕಾರ್ಬೊರೇಟರ್ ಆಗಲಿ, ಅದಲ್ಲದೆ ಬೇರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಅನ್ನೋದು ಕೆಲವೊಂದ್ಸತಿ ಕಾಣಿಸಕ್ಕೆ ಸಿಗತ್ತೆ. ಇಂಥ ಇದಕ್ಕೆ ನಾವು ಪ್ರೆಷರ್ ಡೈ ಕ್ಯಾಸ್ಟಿಂಗಲ್ಲಿ ಕಾಂಪೋನೆಂಟ್ಗಳನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಅದಕ್ಕೂ ಕೂಡ ಡೈ ಬೇಕಾಗುತ್ತೆ. ಈ ಲೋಹ, ಅದನ್ನು ಲೋಹಗಳಿಂದ ಮಾಡುವಂಥ ಉತ್ಪನ್ನಗಳು, ಇವುಗಳಿಗೆ ಇದು ಡೈ ಮೇಕಿಂಗ್ ಇದು ಸ್ಪೆಷಾಲಿಟಿ. ಸೊ ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿದ್ದು. ಅದು ಅಲ್ಲದೆ ನಾವು ಈ ಹುಡುಗರಿಗೆ ಇದರದ ಈ ಡೈಗಳ ವಿನ್ಯಾಸಗಳನ್ನು ಮಾಡುವಂಥದ್ದನ್ನು ತಿಳಿಸ್ಕೊಡೋದಾಗ್ತದೆ ಅವರ ತರಬೇತಿ ಇದರಲ್ಲಿ. ಜೊತೆಗೆ ಕಂಪ್ಯೂಟರನ್ನು ಬಳಕೆ ಮಾಡಿಬಿಟ್ಟು ಈ ಡಿಸೈನ್ಗಳನ್ನು, ವಿನ್ಯಾಸಗಳನ್ನು ಮಾಡ್ತಾರೆ. ನಮ್ಮಲ್ಲಿ ಇನ್ನೊಂದು ಕೋರ್ಸ್ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ನಾವು ಅದನ್ನು DPM ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ 3ನೇ ವರ್ಷದ ತರಬೇತಿಯಲ್ಲಿ ಹುಡುಗರು CNC ಮೆಷಿನ್ಸ್ ಅಂತ ಹೇಳಿದ್ರೆ, ಅದರಲ್ಲಿ ತರವಾರಿ ಮೆಷಿನ್ಸ್ ಇರುತ್ತೆ. CNC ಮಿಲ್ಲಿಂಗ್, CNC ಟರ್ನಿಂಗ್, ಹಾಗೆ ಇನ್ನೂ ಸ್ಪೆಷಲ್ ಪರ್ಪಸ್ ಮೆಷಿನ್ಸ್ಗಳು ಇರ್ತವೆ. ಈ EDM ಮೆಷಿನ್, ವೈರ್ EDM ಮೆಷಿನ್ ಅಂತ ಹೇಳುವಂಥ ಮೆಷಿನ್ಗಳು, ಅದರಲ್ಲಿ ತರಬೇತಿಯನ್ನು ಹೊಂದ್ತಾರೆ. ನಮ್ಮ GTTC ಡಿಪ್ಲೊಮಾದು ಇನ್ನೊಂದು ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ, ನಮ್ಮಲ್ಲಿ 3 ವರ್ಷದ ಡಿಪ್ಲೊಮಾ ಆದ ನಂತರ 1 ವರ್ಷ ಇಂಪ್ಲಾಂಟ್ ತರಬೇತಿಗೆ ಅಂತ ಹೇಳಿಬಿಟ್ಟು ನಮ್ಮ ಹುಡುಗರನ್ನ ಹೆಸರಾಂತ ಕಂಪನಿಗಳಿಗೆ ನಾವು ಡೆಪ್ಯೂಟ್ ಮಾಡ್ತೀವಿ, ಇಂಪ್ಲಾಂಟ್ ಟ್ರೈನಿಂಗ್ಗೆ ಡೆಪ್ಯೂಟ್ ಮಾಡ್ತೀವಿ. ಅಲ್ಲಿ ಅವರ ಆತ್ಮವಿಶ್ವಾಸ, ಅಲ್ಲಿ ಹೋಗ್ಬಿಟ್ಟು ಆನ್ ಜಾಬ್ ಟ್ರೈನಿಂಗ್ ನಡೆದ್ಬಿಟ್ಟು ಅವರ ಆತ್ಮವಿಶ್ವಾಸ ತುಂಬ ಜಾಸ್ತಿ ಆಗಿರುತ್ತೆ. ಹಾಗೆ ಅವರು ತುಂಬ ಪ್ರತಿಭಾವಂತರು ಆಗ್ತಾರೆ. ಈ ಇಂಪ್ಲಾಂಟ್ ಟ್ರೈನಿಂಗ್ನಲ್ಲಿ ಹುಡುಗರು ತರಬೇತಿಯನ್ನು ಹೊಂದಬೇಕಿದ್ರೆ ಕನಿಷ್ಠ 14,000 ರೂಪಾಯಿಯಷ್ಟು ಸ್ಟೈಪೆಂಡನ್ನು ಪಡೆಯುತ್ತಾರೆ. ಮತ್ತು ನಮ್ಮಲ್ಲಿ ಕೋರ್ಸನ್ನು ಮಾಡ್ತಿರ್ಬೇಕಿದ್ರೆ, 3 ವರ್ಷದ ಕೋರ್ಸ್ ಮಾಡ್ತಿರ್ಬೇಕಿದ್ರೆ, ನಮ್ಮ ಇನ್ನೊಂದು ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ 70% ನಮ್ಮಲ್ಲಿ ಪ್ರಾಕ್ಟಿಕಲ್ ತರಬೇತಿ ಇರುತ್ತೆ ಹಾಗೂ 30% ಥಿಯರಿ ಬಗ್ಗೆ
ಪಾಠಗಳು ನಡೀತವೆ. ಜಿಡಿಡಿಸಿದ್ದು ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ತರಬೇತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳಲ್ಲಿ 100% ಪ್ಲೇಸ್ಮೆಂಟ್ ಆಗ್ತದೆ. MD ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮ್ಮ ಸೆಕೆಂಡ್ ಬ್ಯಾಚ್ನ ವಿದ್ಯಾರ್ಥಿ. ಹಾಗೆ ಇದಲ್ಲದೆ ಹೆಸರಾಂತ ಕಂಪನಿಗಳಂತ ಆದಂತಹ ಟೊಯೋಟಾ, ಟಾಫೆ, ಮೈಸೂರಲ್ಲಿ ನೋಡಬೇಕು ಅಂತ ಹೇಳಿದ್ರೆ JK ಟೈರ್ಸ್ನಲ್ಲಿ, ಮೈಪಾಲ್ನಲ್ಲಿ, ಇಂಥ ಬೇರೆ ಬೇರೆ ಹೆಸರಾಂತ ಕಂಪನಿಗಳಲ್ಲಿ ಉದ್ಯೋಗಾವಕಾಶಗಳು ದೊರೆಯುತ್ತವೆ. ಇದಲ್ಲದೆ ನಮ್ಮ ಹುಡುಗರುಗಳು ಮೈಸೂರಲ್ಲಿ ಹಾಗೂ ನಾಸಿಕ್ನಲ್ಲೂ ಅವ್ರದ್ದೇ ಸ್ವಂತವಾದ ಇಂಡಸ್ಟ್ರಿಯನ್ನು ಮಾಡಿಬಿಟ್ಟು, ಒಂದು ಮೈಸೂರಿನಲ್ಲಿರುವಂಥ ಇದರಲ್ಲಿ ಒಂದು 20 ಜನ ಎಂಪ್ಲಾಯೀಸನ್ನು ಇಟ್ಕೊಂಡ್ಬಿಟ್ಟು ಅವರೇ ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾಸಿಕ್ನಲ್ಲಿರುವಂಥ ಹುಡುಗ ಅಲ್ಲಿ ಏನಿಲ್ಲ ಅಂತ ಹೇಳಿದ್ರು ಒಂದು 50 ಜನಕ್ಕೆ ಕೆಲಸವನ್ನು ಕೊಟ್ಟುಬಿಟ್ಟು ನಮ್ಮಲ್ಲಿರುವಂಥ ಹುಡುಗರನ್ನ ಇಂಥ ಟ್ರೈನಿಂಗಿಗೆ ಕರ್ಕೊಂಡು ಈ ಥರ ತುಂಬ ಒಂದು ಉನ್ನತ ಮಟ್ಟಿಗೆ ಬೆಳೆದಿದ್ದಾರೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ. GDDC ಕೇಂದ್ರಗಳಲ್ಲಿ ವರ್ಲ್ಡ್ ಸ್ಕಿಲ್ ಕಾಂಪಿಟಿಷನ್ ಇದಕ್ಕೆ ತರಬೇತಿಗಳನ್ನು ಕೊಡಲಾಗುತ್ತದೆ. ನಮ್ಮ ಹುಡುಗರು ವರ್ಲ್ಡ್ ಸ್ಕಿಲ್ ಕಾಂಪಿಟಿಷನಲ್ಲಿ ಬ್ರಾನ್ಸ್ ಮೆಡಲನ್ನು ಗೆದ್ದಿರ್ತಾರೆ. ಇಂಡಿಯಾ ಸ್ಕಿಲ್ ಕಾಂಪಿಟಿಷನ್ ಅಂತ ಹೇಳ್ಬಿಟ್ಟು ಇದಕ್ಕಿಂತ ಮೊದಲು ಇಂಡಿಯಾ ಸ್ಕಿಲ್ ಅಂತ ಹೇಳುವಂಥ ಇದರಲ್ಲಿ ಇದಾಗಿರುತ್ತೆ. ಅದರಲ್ಲಿ ನಮ್ಮ GDDCಗೆ ಏನಿಲ್ಲ ಅಂತ ಹೇಳೋದು 7 ರಿಂದ 9 ಪದಕಗಳು, ಗೋಲ್ಡ್, ಸಿಲ್ವರ್ ಮತ್ತು ಕಂಚು, ಈ 3 ಪದಕಗಳು ಸಿಕ್ಕಿ 7, ಕರ್ನಾಟಕಕ್ಕೆ 20 ಇದರಲ್ಲಿ ಹೆಚ್ಚಿನ ಇದರಲ್ಲಿ 7 ಪದಕಗಳು GDDCಗೆ ಸಿಕ್ಕಿದೆ. ಇದು ನಮ್ಮ ಇನ್ನೊಂದು ವಿಶಿಷ್ಟತೆ ಅಂತ ಹೇಳ್ಬೋದು. ಹೀಗೆ ನಮ್ಮ GDDCಯಲ್ಲಿ ಇರುವಂಥ 3 ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಬೇಕಂತ ಹೇಳಿದ್ರೆ ಹೆಚ್ಚಾಗಿ ಜೂನ್ ತಿಂಗಳಲ್ಲಿ SSLC ರಾಜ್ಯ SSLC ರಿಸಲ್ಟ್ ಬಂದ ತಕ್ಷಣ ಪ್ರವೇಶಾತಿ ಪ್ರಾರಂಭವಾಗ್ತದೆ. GDDC ಮೈಸೂರು ಕೇಂದ್ರದಲ್ಲಿ ಈ ಶೈಕ್ಷಣಿಕ ವರ್ಷದಿಂದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಹೇಳುವಂಥ ಒಂದು ಹೊಸ ಕೋರ್ಸನ್ನು ನಾವು ಪ್ರಾರಂಭ ಮಾಡ್ತಿದ್ದೇವೆ. ಇದಕ್ಕೂ ಕೂಡ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ವಿಳಾಸ: ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ, ಪ್ಲಾಟ್ ನಂಬರ್ 9394, ಬೆಳಗೋಳ ಇಂಡಸ್ಟ್ರಿಯಲ್ ಏರಿಯಾ, KRS ರಸ್ತೆ, ಮೈಸೂರು. ಇದು JK ಟೈರ್ಸ್ ಹತ್ರ ಬರುತ್ತೆ. ಹತ್ತಿರದ ಬಸ್ ಸ್ಟಾಪ್ ಸುನಂದ ಬಸ್ ಸ್ಟಾಪ್ ಅಂತ ಹೇಳಿ ಕರಿತೀವಿ. ನಿಮಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂತ ಹೇಳಿದ್ರೆ ನೀವು gddc.karnataka.gov.in